ಇಂದು ವಿಜಯಪುರ ಜಿಲ್ಲೆಯಾದ್ಯಂತ ಗಾಣಿಗ ಸಮಾಜದ ಪ್ರಥಮ ಜಗದ್ಗುರು ಲಿಂಗೈಕ್ಯ ಪರಮಪೂಜ್ಯ ಜಯದೇವ ಜಗದ್ಗುರುಗಳ 8ನೇ ಪುಣ್ಯಾರಾಧನೆ ಹಾಗೂ ಪ್ರಣಮ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಾವು ಬಹು ವಿಜೃಂಭಣೆಯಿಂದ ವಿಜಯಪುರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ 1111 ನಮ್ಮ ತಾಯಂದಿರು ಕುಂಭಮೇಳದೊಂದಿಗೆ ಅವರ ಭಾವಚಿತ್ರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲಾ ಪಂಚಾಯತ್ ಎದುರಿನ ಒಂದು ವೃತ್ತವನ್ನು ಸರ್ಕಾರ ಜಯದೇವ ಜಗದ್ಗುರುಗಳ ವೃತ್ತವೆಂದು ಘೋಷಣೆ ಮಾಡಿದೆ. ಅಲ್ಲಿ ನಾವು ಜಯದೇವ ಜಗದ್ಗುರುಗಳ ಕಂಚಿನ ಮೂರ್ತಿಯನ್ನು ಅನಾವರಣ ಮಾಡ್ತಾ ಇದ್ದೇವೆ. ಅದೇ ರೀತಿ ವನಶ್ರೀ ಸಂಸ್ಥಾನ ಮಠದಲ್ಲಿ ಪರಮ ಪೂಜ್ಯ ಜಯದೇವ ಜಗದ್ಗುರುಗಳ ಒಂದು ಗುರುಭವನ ಇವತ್ತು ಶಂಕುಸ್ಥಾಪನೆಯನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದಂಥ ಎಂ ಬಿ ಪಾಟೀಲ್ರು, ಇನ್ನೋರ್ವ ಸಚಿವ ಶಿವಾನಂದ ಪಾಟೀಲ್ರು ನೆರವೇರಿಸ್ತಾ ಇದ್ದಾರೆ. ಧರ್ಮ ಸಭೆಯನ್ನ ಮಾಡ್ತಾ ಇದ್ದೇವೆ. ಅದನ್ನು ವಿಜಯಪುರದ ಸಂಸದರಾದಂಥ ಜಿಗಜಿಣಗಿ ಅವರು ಮತ್ತು ಬಾಗಲಕೋಟೆ ಸಂಸದರಾದಂಥ ಗದ್ದಿಗೌಡರು ನೆರವೇರಿಸ್ತಾ ಇದ್ದಾರೆ. ವೃತ್ತವನ್ನ ನಮ್ಮ ಸಮಾಜದ ಹಿರಿಯ ಮುಖಂಡರು, ಮಾಜಿ ಉಪಮುಖ್ಯಮಂತ್ರಿಗಳು, ಅಥಣಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸೌದಿ ಅವರು, ಸನ್ಮಾನ್ಯ ಶ್ರೀ ನಗರದ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿವಿಧ ಸಮಾಜದ ಜಗದ್ಗುರುಗಳು, ಉದಾಹರಣೆಗೆ ಪಂಚಮಸಾಲಿ ಪೀಠದ ಮೃತ್ಯುಂಜಯ ಮಹಾಸ್ವಾಮೀಜಿಗಳು, ರೆಡ್ಡಿ ವೇಮನ್ ಪೀಠದ ವೇಮನ್ ಪೀಠ ಮಹಾಸ್ವಾಮಿಗಳು, ಹಾಲ್ಮತ ಸಮಾಜದ ಸೋಮಲಿಂಗ ಮಹಾಸ್ವಾಮಿಗಳು, ಅನೇಕ ಜನ ಗುರು ಹಿರಿಯರು ಮತ್ತು ನಮ್ಮ ಯೋಗಾಶ್ರಮದ ಬಸವಲಿಂಗ ಶ್ರೀ ಸ್ವಾಮಿಗಳು, ಚಿತ್ರಗಿ ಇಲ್ಕಲ್ ಮಠದ ಮಹಾಂತ ಸ್ವಾಮಿಗಳು, ಅನೇಕ ಜನ ಪೂಜ್ಯರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಸಮಾಜದ ಜಿಲ್ಲೆಯ ಮತ್ತು ರಾಜ್ಯದ ಸುಮಾರು 20,000ಕ್ಕೂ ಹೆಚ್ಚು ಜನ ಇದರಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಬಹಳ ಸಂತೋಷದ ವಿಷಯ ಇದು. ಪ್ರತಿ ವರ್ಷ ಈ ಜಾತ್ರೆಯನ್ನ ಜನವರಿ 12ನೇ ತಾರೀಕಿಗೆ ನಾವು ಕಂಟಿನ್ಯೂ ಮಾಡ್ತೇವೆ. ನಾನು ಮಲ್ಲಿಕಾರ್ಜುನ್ ಲೋಣಿ, ಅಖಿಲ ಭಾರತ ಗಾಣಿಗ ಸಂಘದ ಕಾರ್ಯಾಧ್ಯಕ್ಷ.
आपके अपने चैनल बीजापुर समय के साथ।